ಸರ್ ನಮಸ್ತೆ. ನಮಸ್ತೆ. ಸೊ ದೂರದ ಊರು ಬಿಜಾಪುರ. ಹೌದು ಸರ್. ಬಿಜಾಪುರದ ಅಂತಂದ್ರೆ ನಮ್ಮ ಯತ್ನಾಳ್ ಅವ್ರು ನೆನಪಾಗ್ತಾರೆ. ಹೌದು ಸರ್. ಯತ್ನಾಳ್ ಪಾಟೀಲ್, ಎಂ ಬಿ ಪಾಟೀಲ್ ಸರ್. ಯತ್ನಾಳು ಮತ್ತೆ ಎಂ ಬಿ ಪಾಟೀಲ್. ಸೊ ಅದು ವಿದ್ಯಾಕಾಶಿ ಜೊತೆಗೆ ಮೆಡಿಕಲ್ ಹಬ್ ಅಂತಾನೆ ಕರೀತಾರೆ. ಯಾಕೆಂತಂದ್ರೆ ಎಂ ಬಿ ಪಾಟೀಲ್ ಅವರು ಸುಮಾರು ಶತಮಾನಗಳಿಂದ ಅದು BLD ಸಂಸ್ಥೆಯನ್ನು BLD ಸಂಸ್ಥೆ ಕಟ್ಟಿ ಬೆಳೆಸಿದ್ದಾರೆ. ಆ ಸಂಸ್ಥಾನದಿಂದ ನೀವು ಬಂದಿದ್ದೀರಿ. ನೀವು ಕೂಡ ಅವ್ರಿಗೆ ಸಂಬಂಧಪಟ್ಟವ್ರೆ. ಹೌದು ಸರ್. ನೀವು ಬಂದಾಗ ಏನೇನ್ ಸಮಸ್ಯೆಯಿಂದ ಬಂದಿದ್ರಿ ಅನ್ನೋದನ್ನ ಮೊದಲು ತಿಳಿಸಿ, ಆಮೇಲೆ ಹೇಗಾಯ್ತು, ಏನ್ ಟ್ರೀಟ್ಮೆಂಟ್ ಮಾಡಿದೀವಿ ಅನ್ನೋದನ್ನ ಆಮೇಲೆ ಕೇಳ್ತೀನಿ. ಆಯ್ತಾಯ್ತು ಸರ್. ಅದೇ ನಾ ಇಲ್ಲಿ ಬರ್ಬೇಕಾದ್ರೆ ಈ ಬ್ಯಾಕ್ ಪೇನ್ ಒಂದಿತ್ತು ಸರ್, ಆಮೇಲೆ ಶೋಲ್ಡರ್ ಪೇನ್ ರೀ, ಆಮೇಲೆ ಇದು ಕಾಲ ನಮ್ನೆಸ್ ಒಂದಿತ್ತು ಸರ್. ನಮ್ನೆಸ್ ಎಷ್ಟು ದಿನದಿಂದ ಇತ್ತು? ಇದು ಒಂದು 2-3 ವರ್ಷದಿಂದ ಇತ್ತು ಸರ್ ಅದು. ಆಮ್ಯಾಗ ನಾವು ಬೆಂಗಳೂರಿಗೆ ಹೋಗಿ ತೋರಿಸಿದ್ವಿ ಸರ್ ಅಲ್ಲಿ ಮಣಿಪಾಲ್ ಹಾಸ್ಪಿಟ್ಲಾಗ. ಅಲ್ಲಿ ಒಂದು ನರ್ವ್ ಟೆಸ್ಟ್ ಒಂದು ಮಾಡಿದ್ರು ಸರ್ ಅಲ್ಲಿ, ಸ್ಟಡಿ, MRI ಎಲ್ಲ ಮಾಡಿದ್ರು. MRI ನರ್ವ್ ಟೆಸ್ಟ್ ಎಲ್ಲ ಮಾಡಿದ್ರು ಸರ್ ಅಲ್ಲಿ. ಆಮೇಲೆ ಒಂದು 3 ತಿಂಗಳ ಟ್ರೀಟ್ಮೆಂಟ್ ಕೊಟ್ಟರು ಸರ್ ಬೆಂಗಳೂರಲ್ಲಿ. ಆದ್ರೂ ಏನು ನಮ್ನೆಸ್ ಹೋಗ್ಲಿಲ್ಲ ಸರ್. ಆಮ್ಯಾಗ ಒಂದು MRI ಮಾಡಿದ್ರು ಸರ್. ಅದು ಆ MRI ಒಳಗೆ ಸ್ವಲ್ಪ ಏನದ L4 L5 ಸ್ವಲ್ಪ ಡಿಸ್ಕ್ ಸರ್ವೈಕಲ್ ಡಿಜನರೇಟಿವ್ ಆಸ್ಟಿಯೋಫೈಡ್ ಬಲ್ಸ್ ಇದೆ ಅಂತ ಬಂತು ಸರ್ ಅದ್ರಾಗ. ಆಮ್ಯಾಗ ನಿಮ್ಮದು ನಾನು ಫೇಸ್ಬುಕ್ನಾಗ ನೋಡಿದೆ ಸರ್, ಫೇಸ್ಬುಕ್ನಾಗ. ಆಮ್ಯಾಗ ಫೇಸ್ಬುಕ್ನಾಗ ನೋಡಿ ಏನದ ನಾವು ಒಂದು ಮ್ಯಾಕ್ ಒಮ್ಮೆ ಹೋಗಿ ಭೇಟಿಯಾಗಿ ಬರ್ಬೋದು ಡಾಕ್ಟರ್ಗೆ ಅಂತೇಳಿ ಬಂದು ಏನದ 10 ದಿವಸ ಆಯ್ತು ಸರ್ ಟ್ರೀಟ್ಮೆಂಟ್ ತೊಗೊಳಕೈತಿ. ಇಲ್ಲಿ ಈಗೇನು 50% ಕಡಿಮೆ ಆಗಿದೆ ಸರ್. ಓಕೆ. ಹಾಂ, ಹೆಂಗ ಅನಿಸ್ತು ಈಗ ದೈಹಿಕವಾಗಿ ನಿಮ್ಗೆ ಕೊಡ್ತಕ್ಕಂಥ? ಮೆಂಟಲಿ ಸ್ವಲ್ಪ ಎಲ್ಲ ಪರವಾಗಿಲ್ಲ ಸರ್. ಈಗ ನಮ್ನೆಸ್ ಹೆಂಗಿದೆ? ನಮ್ನೆಸ್ ಎಲ್ಲ ಈಗ ಪರವಾಗಿಲ್ಲ ಸರ್, 50% ಕಡಿಮೆ ಆಗಿದೆ ಸರ್ ಅದು. ಹಾಂ ಸರ್. ಈಗ ನಿಮ್ಗೇನು ನಾವು ಇಲ್ಲಿ ಅಡ್ಮಿಷನ್ ಮಾಡ್ಕೊಂಡು 10 ದಿನವರೆಗೂ ಚಿಕಿತ್ಸೆ ಕೊಟ್ಟಿವಲ್ಲ, ಹೆಂಗ್ ಅನಿಸ್ತು ಇಲ್ಲಿ ವಾತಾವರಣ ಜೊತೆಗೆ ಇಲ್ಲಿ ಚಿಕಿತ್ಸೆ? ಎಲ್ಲ ಚಲೋ ಅನಿಸ್ತು ಸರ್. ಎಲ್ಲರೂ ಕೋಆಪರೇಟಿವ್ ಇಂದ ಇದ್ರು ಸರ್. ಎಲ್ಲ ಚಲೋ ನೋಡ್ಕೊಂಡ್ರು ಸರ್ ಅಲ್ಲಿ. ಹಾಂ ಸರ್. ನಿಮ್ಮ ಮನೆಯಲ್ಲೂ ತುಂಬಾ ಜನ ವೈದ್ಯರಿದ್ದಾರೆ, ಡಾಕ್ಟರ್ ಇದ್ದಾರೆ. ಹೌದು, BLD ಇದ್ರಾಗ ಸರ್ ಸಿವಿಲ್ ಹಾಸ್ಪಿಟಲ್, ಬಿಜಾಪುರ ಸಿವಿಲ್ ಹಾಸ್ಪಿಟಲ್ ಹೆಚ್ಚೋಡಿದ್ದಾರೆ ಸರ್ ನಮ್ಮ ಆಂಟಿ ಅವರು. ಮಗಳು ಕೂಡ MBBS ಡಾಕ್ಟರ್. ಹಾಂ ಸರ್. ಅದು ಈ ವರ್ಷ ಕ್ಲಿಯರ್ ಮಾಡ್ಕೊಂಡಿದ್ದಾಳೆ. ಸೊ ಈ ತರದ ಎಲ್ಲ ವ್ಯವಸ್ಥೆ ಇದ್ರೂ ಕೂಡ ನಮ್ಮ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ತಗೊಂಡಿದ್ದೀರಿ. ನಿಮಗೆ ಚಿಕಿತ್ಸೆ ಮಾಡೋದಕ್ಕೆ ನಮಗೆ ಹೆಮ್ಮೆ ಇದೆ. ಇನ್ನೂ ಹೆಚ್ಚಿನ ಆರೋಗ್ಯ ಆ ಧನ್ವಂತರಿ ನಿಮಗೆ ಕೊಡ್ಲಿ ಅನ್ನೋದನ್ನ ನಾನು ಕೂಡ ಆ ಭಗವಂತನಲ್ಲಿ ಕೇಳ್ತೀನಿ. ಎರಡನೇದು ನಿಮ್ಮ ಮನೆಯವ್ರದ್ದು ಸ್ಪೆಷಲ್ ಕೇಸ್. ಹಾಂ ಸರ್. ನಿಮ್ದು ಒಂದು ಲೈಟರ್ ಸೈಡ್ ಇದ್ರೆ ಅವ್ರದ್ದು ಹೆವಿಯರ್ ಸೈಡ್. ಸಮಸ್ಯೆಗಳನ್ನ ಬರಿತಾ ಇದೆ, ಒಂದು ಪೇಜ ಬರ್ದಿದ್ದೀನಿ ಅವ್ರ ಸಮಸ್ಯೆನ. ಸರ್ ಅವು ಸ್ವಲ್ಪ ಈ ಕ್ಲೈಮೇಟಿಗೆ ಸ್ವಲ್ಪ ಅವ್ರಿಗೆ ಆಗಿ ಬರೋಣ ಸರ್. ಅವ್ರಿಗೆ ಅದೇ ಕೋಲ್ಡ್ ಕ್ಲೈಮೇಟ್ ಆಗ್ತದೆ. ಬಿಜಾಪುರ ಸೈಡ್ ಎಲ್ಲ ಸ್ವಲ್ಪ ಎಲ್ಲ ಹೀಟ್ ವಾತಾವರಣ ಸರ್. ಅಲ್ಲಿ ಕ್ಲೈಮೇಟ್ಗೆ ಇಲ್ಲಿ ಕ್ಲೈಮೇಟ್ಗೆ ಸ್ವಲ್ಪ ಭಾಳ ಡಿಫ್ರೆನ್ಸ್ ಇದೆ. ಸ್ಟಿಲ್ ಅವ್ರ ಸಮಸ್ಯೆಗಳು ಬಹಳ ಇತ್ತು. ಎಸ್ ಮೇಡಮ್, ನಿಮ್ಮ ಸಮಸ್ಯೆಗಳು ನೀವೇ ಹೇಳಿ, ಏನೇನು ಮುಂಚೆ ಇತ್ತು ಹೇಳಿ. ನಮ್ಮ ಸಮಸ್ಯೆ ವೆರಿಕೋಸ್ ಸಮಸ್ಯೆ ಬಿಟ್ರೆ ಮೈಗ್ರೇನ್, ಸಿವಿಯರ್ ಮೈಗ್ರೇನ್. ಸಿವಿಯರ್ ಮೈಗ್ರೇನ್ ಮತ್ತೆ ತಡ್ಕೊಳಕ್ ಆಗಲ್ಲ ಮೈಗ್ರೇನ್ ಬಂದ್ರೆ, ಅಷ್ಟು ಸಿವಿಯರ್ ಸುಸ್ತು, ಮಲ್ಟಿಪಲ್ ಜಾಯಿಂಟ್ ಪೇನು, ಸಿವಿಯರ್ ಸೊಂಟ ನೋವು, ಸೊ ಮೊಣಕಾಲ್ ನೋವುಗಳು, ನಿಂತ್ಕೊಳ್ಳಕ್ಕೆ ಆಗ್ತಿರ್ಲಿಲ್ಲ. ಜೊತೆಗೆ ಮೆಂಟಲಿ ಬಹಳ ಡಿಸ್ಟರ್ಬೆನ್ಸ್ ಆಗೋದು, ಎಂಗ್ಸೈಟಿ, ಸ್ಟ್ರೆಸ್, ಒತ್ತಡ. ಸೊ ಜೊತೆಗೆ ಮೈಗ್ರೇನ್, ಅಜೀರ್ಣತೆ, ಹುಡಿತೇಗು, ಹಿಂಗೆಲ್ಲ ಬರುವಂಥದ್ದು. ಸೊ ನಿಮಗೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಫಸ್ಟಿಗೆ ವಮನ ಮಾಡಿದ್ವಿ, ವಮನ ವಿರೇಚನಗಳಾಯ್ದವು, ಬಸ್ತಿ ಚಿಕಿತ್ಸೆ ಆಯಿತು. ಇನ್ನುಳಿದ ಎಲ್ಲ ಚಿಕಿತ್ಸೆಗಳು ಸುಮಾರು ಒಂದು 8-10 ಥರ ಚಿಕಿತ್ಸೆಗಳನ್ನ ನಿಮಗೆ ಡೈಲಿ ಮಾಡ್ತಾ ಇದ್ವಿ. ನಿಮಗೆ ಯಾವ್ದು ರೀತಿ ಬದಲಾವಣೆ ನೀವು ಕಂಡ್ರಿ ಅನ್ನೋದನ್ನ ನೇರವಾಗಿ ನಮ್ಮೊಂದಿಗೆ ಹಂಚ್ಕೋಬಹುದು? ಬದಲಾವಣೆ ಆಗಿದೆ ಸರ್. ಈಗ ಕಡಿಮೆ ಆಗಿದೆ. ಮೈಗ್ರೇನ್ ಕಡಿಮೆ ಆಗಿದೆ. ಮೈಗ್ರೇನ್ ಕಡಿಮೆ ಆಗಿದೆ 50%. ಆಮೇಲೆ ಸೊಂಟ ಕಡಿಮೆ ಆಗಿದೆ. ಜಾಯಿಂಟ್ಗಳು, ಜಾಯಿಂಟ್ ಅದೇ 50% ಪೂರ್ತಿ. ದೈಹಿಕವಾಗಿ ಒಂದು ಸಾಮರ್ಥ್ಯತೆ ಬಂದಿದೆ ಅನ್ಸುತ್ತೆ. ಬಂದಿದೆ ಸರ್. ಆಕ್ಚುಲಿ ಮೈಗ್ರೇನ್ ಒಂದೇ ಸಲಿಗೇನೆ ಹೋಗೋದಿಲ್ಲ, ಸ್ವಲ್ಪ ಸಮಯ ಬೇಕು. ನಿಮಗೇನು ವಾರದಲ್ಲಿ 3-4 ಸಲ ಎಪಿಸೋಡ್ ಬರ್ತಿದ್ರೆ ಅದು ಇನ್ನೂ ಅರ್ಧಕ್ಕರ್ಧ ಕಡಿಮೆ ಆಗುತ್ತೆ. ಮುಂದಿನ 1 ತಿಂಗಳಲ್ಲಿ ಇನ್ನೂ ಅರ್ಧ ಕಡಿಮೆ ಆಗುತ್ತೆ. ಔಷಧಿಗಳನ್ನ ಮತ್ತು ಜೀರ್ಣಶಕ್ತಿನ ಹಿಂಗೆ ಕಂಟಿನ್ಯೂ ಮಾಡಬೇಕು. ಹುಳಿ ಪಿತ್ತ ಅಂತ ಕರಿತೀವಿ, ಅಂದ್ರೆ ಜೀರ್ಣ ಆಗದೆ ಇರತಕ್ಕಂಥ ಆಹಾರ ಹುಳಿ ಬಿಡುತ್ತೆ. ಮತ್ತೆ ಆಹಾರ ತಿಂದಾಗ ಆ ಆಮ ಈ ಜೊತೆಗೆ ಸೇರ್ಕೊಂಡು ಇನ್ನೂ ಆಮವಾಗಿ ಅದು ಆಮ ಪಿತ್ತ ಜೊತೆ ಸೇರ್ಕೊಂಡು ಸುಕ್ತತ ಅಂತ ಕರಿತೀವಿ. ಅಂತಂದ್ರೆ ಹುಳಿ ಅಂಶ, ಅದೇ ಹುಳಿ ತೆಗು ಕೈ ತೆಗು ಅದು ಪಿತ್ತಕ್ಕೆ ಸೇರ್ಕೊಂಡು ಮೈಗ್ರೇನ್ ಆಗುವಂಥದ್ದು. ಸೊ ಹಾಗಾಗಿ
ಅಜೀರ್ಣ ಮಾಡ್ಕೋಬೇಡಿ, ಟೆನ್ಷನ್ ಮಾಡ್ಕೋಬೇಡಿ, ಸ್ಟ್ರೆಸ್ ಮಾಡ್ಕೋಬೇಡಿ, ಒತ್ತಡ ಮಾಡ್ಕೋಬೇಡ್ದು. ಮೀನ್ ಟೈಮಲ್ಲಿ ಆಹಾರವನ್ನು ಸಮಯ ಭೋಜನ ಆರೋಗ್ಯಕರಣಂ ಶ್ರೇಷ್ಠಂ ಅಂತಾರೆ. ಕರೆಕ್ಟ್ ಸಮಯಕ್ಕೆ ಜೀರ್ಣವಾಗುವ ಮತ್ತು ಜೀರ್ಣಕ್ರಿಯೆ ಇರುವ ಸಮಯದಲ್ಲಿ ಊಟ ಮಾಡಿ. ಜೊತೆಗೆ ವಿಷಾದೋ ರೋಗವರ್ಧನಾನಾಂ ಶ್ರೇಷ್ಠಂ ಅಂತ ಕರೀತಾರೆ. ಅಂದ್ರೆ ಮನಸ್ಸಿಗೆ ಯಾವುದೇ ರೀತಿ ವಿಷಾದವನ್ನು ಇಟ್ಕೋಬಾರ್ದು, ನೋವು ಇಟ್ಕೋಬಾರ್ದು, ಕಿರಿಕಿರಿ ಇಟ್ಕೋಬಾರ್ದು. ಅದೇ ರೋಗವರ್ಧನೆಗೆ ಕಾರಣ ಅಂತ ಹೇಳ್ತಾರೆ. ರಾತ್ರಿ ನಿದ್ದೆ ಕರೆಕ್ಟಾಗಿ ಮಾಡಬೇಕು, ಮಾಡಿಲ್ಲ ಅಂದ್ರೆ ಬೆಳಗ್ಗೆ ಮೈಗ್ರೇನ್ ಬರುತ್ತೆ. ರಾತ್ರಿ ಊಟ 8 ಗಂಟೆ ಒಳಗೆ ಮಾಡಬೇಕು, ಆಮೇಲೆ ಮಾಡಿದ್ರೆ ಮೈಗ್ರೇನ್ ಬರುತ್ತೆ. ಬೆಳಗ್ಗೆ 10 ಗಂಟೆ ಮೇಲೆ ಊಟ ಮಾಡಿದ್ರೆ, ತಿಂಡಿ ತಿಂದ್ರೆ ಮೈಗ್ರೇನ್ ಬರುತ್ತೆ. ಮಧ್ಯಾಹ್ನ 3 ಗಂಟೆ ಮೇಲೆ ಊಟ ಮಾಡಿದ್ರೆ ಮೈಗ್ರೇನ್ ಬರುತ್ತೆ. ಹಾಗಾಗಿ ಸರಿಯಾದ ಸಮಯಕ್ಕೆ ನೀವು ಆಹಾರ ತಿನ್ನಿ. ಜೊತೆಗೆ ಆಹಾರನೂ ಕೂಡ ಹುಳಿ ಉಪ್ಪು ಖಾರ ಕಡಿಮೆ ಇರಬೇಕು. ರಾತ್ರಿ ಮಾಡಿ ನೆನೆಸಿ ಬೆಳಗ್ಗೆ ಮಾಡುವ ಚಿತ್ರಾನ್ನ ಇಡ್ಲಿ ದೋಸೆ ಪಡ್ಡು, ಒಗ್ಗರಣೆ ಕಲಸಿ ಮಾಡುವ ಚಿತ್ರಾನ್ನ ಪುಳಿಯೋಗರೆ ಅವಲಕ್ಕಿ, ಈ ತರದ ಆಹಾರಗಳು, ಮತ್ತೆ ಕರೆದಿರೋ ಆಹಾರಗಳು, ಬಜ್ಜಿ, ಬೋಂಡ, ವಡೆ, ಪುರಿ, ಇವು ಕೂಡ ನಿಮ್ಗೆ ಮೈಗ್ರೇನ್ ಅನ್ನ ತರುತ್ತೆ. ಜೊತೆಗೆ ಹುಳಿ ಮೊಸರು, ಹುಳಿ ಮಜ್ಜಿಗೆ, ಬಾಳೆಹಣ್ಣು ಮೈಗ್ರೇನ್ ಅನ್ನ ತರುತ್ತೆ. ಜೊತೆಗೆ ಯಾರೋ ಆಗದೆ ಇರೋರು ನಿಮ್ ಎದುರುಗಡೆ ಬಂದ್ರೆ ಒಂಥರ ಇರುಸು ಮುರುಸು ಆಗುತ್ತೆ, ತಕ್ಷಣ ಬರುತ್ತೆ. ಗಂಡನ ಜೊತೆ ಹೆಂಡತಿ ಜೊತೆ ಜಗಳ ಆದ್ರೂ ಬರುತ್ತೆ, ಮಕ್ಕಳು ಕಿರಿಕಿರಿ ಮಾಡಿದ್ರು ಬರುತ್ತೆ. ಈ ಸ್ಟ್ರೆಸ್ ಒತ್ತಡವನ್ನ ಕಡಿಮೆ ಮಾಡುವಂತಹ ಎಲ್ಲಾ ಮಾನಸಿಕ ಕೌನ್ಸಿಲಿಂಗ್ ಅನ್ನ ನಿಮಗೆ ನಾನು ಆಲ್ರೆಡಿ ಮಾಡಿದ್ದೀನಿ. ಮೀನ್ ಟೈಮ್ ಅಲ್ಲಿ ಅದಕ್ಕೆ ಚಿಕಿತ್ಸೆಗಳು ಕೊಟ್ಟಿದ್ದೀನಿ, ಶಕ್ತಿಯನ್ನು ಕೊಟ್ಟಿದ್ದೀವಿ. ಜೊತೆಗೆ ಮೂಗಿಗೆ ನಸ್ಯ ಚಿಕಿತ್ಸೆಗಳನ್ನ, ದೈಹಿಕವಾಗಿರ್ತಕ್ಕಂಥ ಎಲ್ಲ ಚಿಕಿತ್ಸೆಗಳನ್ನು ನೀಡಿದಿವೆ. ಅದರ ಪರಿಣಾಮ ನಿಮಗೆ 100ಕ್ಕೆ 100 ಬಂದೇ ಬರುತ್ತೆ, ಬರಲೇಬೇಕು. ಅದು ಆಯುರ್ವೇದ. ಕದಲಿ ಕದಾಚನ ಅಂತ ಹೇಳ್ತಾರೆ. ಕದಲಿ ಬಾಳೆಹಣ್ಣು ಅಷ್ಟು ಒಳ್ಳೇದಲ್ಲ, ಅದ್ರಾಗ ಎಲ್ಲ ಪೊಟ್ಯಾಷಿಯಂ ಇರುತ್ತೆ, ಮ್ಯಾಗ್ನೀಸಿಯಂ ಇರುತ್ತೆ, ಎಲ್ಲದೂ ಇರುತ್ತೆ. ಆದ್ರೆ ಜೀರ್ಣಕ್ರಿಯೆ ಸರಿ ಇಲ್ದಾಗ ಅದು ಒಳ್ಳೆ ಆಹಾರ ಅಲ್ಲ ಅಂತ ಆಯುರ್ವೇದ ಹೇಳುತ್ತೆ. ಡೇ ಟೈಮ್ ಅಲ್ಲಿ ತಿನ್ಬಹುದು, ಜೀರ್ಣಕ್ರಿಯೆ ಚೆನ್ನಾಗಿರ್ಬೇಕು, ಇಲ್ಲ ತಿನ್ಬಾರ್ದು. ಮೊಸರು ತಿನ್ನಂಗಿಲ್ಲ ನೀವು, ಒಟ್ಟ ಮೊಸರು ತಿನ್ನೋಂಗಿಲ್ಲ, ಬೇಡ ಈಗ ಸದ್ಯ. ಮೊಸರು ಬೇಡ. ಇಡ್ಲಿ ದೋಸೆ ಪಡ್ಡು, ಚಿತ್ರಾನ್ನ ಪುಳಿಯೋಗರೆ, ಅವಲಕ್ಕಿ, ಚಪಾತಿ, ಬೋಂಡ ಬಜ್ಜಿ, ಗೋಬಿ ಮಂಚೂರಿ, ಪಾನಿಪುರಿ, ನೂಡಲ್ಸ್, ಲೇಸ್, ಕುರ್ಕುರೆ, ಐಸ್ ಕ್ರೀಮ್, ಪನ್ನೀರ್, ಮಿಲ್ಕ್ ಶೇಕ್ಸ್, ಮತ್ತೆ ಅಸಮಯ ಭೋಜನ. ಬೆಳಗ್ಗೆ ಟೈಮ್ ಅನ್ನ ಚೇಂಜ್ ಮಾಡಿ ಊಟ ಮಾಡೋದು, ರಾತ್ರಿ ಲೇಟ್ ನೈಟ್ ಊಟ ಮಾಡೋದು, ನಿದ್ರೆ ಇಲ್ಲದೆ ಮಾಡೋದು. ನಿದ್ದೆ ಇಲ್ಲ ಅಂತಂದ್ರೆ ಅವನ್ನ ಕರೆಕ್ಷನ್ ಹೇಳ್ಕೊಟ್ಟಿದ್ದೆ, ಅವನ್ನೆಲ್ಲ ಮಾಡ್ತಾ ಬನ್ನಿ. ಈಗ 15 ದಿನಕ್ಕೆ ಔಷಧಿ ಕೊಟ್ಟಿದ್ದೀನಿ, ಅದು ಮುಗಿಸ್ಕೊಂಡು 2ನೇ ಸಿಟ್ಟಿಂಗಿಗೆ ನೀವು ಫಾಲೋ ಅಪ್ ಬಂದಾಗ ಉತ್ತಮವಾದ ಬದಲಾವಣೆಯನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಆ ಬದಲಾವಣೆಯಿಂದ ನೀವು ಬರಲೇಬೇಕು, ಅದು ನಮ್ಮ ಕಮಿಟ್ಮೆಂಟ್. ಬರ್ತೀವಿ ಸರ್. ನಿಮ್ ಚೆನ್ನಾಗಿ ಮಾಡ್ಕೊಡೋ ಜವಾಬ್ದಾರಿ ನಮ್ಮ ಆತ್ರೇಯ ಆಯುರ್ವೇದಾಲಯ ಎಲ್ಲ ವೈದ್ಯರದು, ಸಿಬ್ಬಂದಿಗಳ ಕರ್ತವ್ಯ. ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಾರ, ಏನ್ ಸಿಟ್ಟ ಅದು ಏನಿಲ್ಲ. ಅಲ್ಲ, ನಿಮ್ಮ ಸೇವೆ ನಮ್ಮ ಆದ್ಯ ಕರ್ತವ್ಯ. ನಿಮ್ಮೊಂದಿಗೆ ನಮ್ಮ ಆತ್ರೇಯ ಸಂಸ್ಥೆ ನಿಮ್ಮ ಎಲ್ಲ ಸಮಸ್ಯೆಗೂ ಇರುತ್ತೆ. ಖಂಡಿತ ನೀವು ಏನೇ ಸಮಸ್ಯೆ ಇದ್ರೂ ನಾವು ಅದನ್ನ ಸರಿ ಮಾಡಕ್ಕೆ ಖಂಡಿತ ಪ್ರಯತ್ನ ಮಾಡ್ತೀವಿ. ಓಕೆ, ಧನ್ಯವಾದ. ಹೋಗಿ ಬನ್ನಿ, ಒಳ್ಳೇದಾಗಲಿ.